ಇಷ್ಟು ದಿನಗಳ ಕಾಲ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಡ್ತಾ ಇದ್ರು. ನೀವು 30,000 ಕೋಟಿ ಕಲೆಕ್ಟ್ ಮಾಡಬೇಕು, 40,000 ಕೋಟಿ ಕಲೆಕ್ಟ್ ಮಾಡಬೇಕು, ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತ. ಈಗ ನೋಡಿದ್ರೆ ವರ್ಷದಿಂದ 2.5 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಟಾರ್ಗೆಟ್ ವೈನ್ ಸ್ಟೋರ್ ಹರಾಜ್, CL7 ಹರಾಜ್, CL2 ಹರಾಜ್, ಬ್ರೀವರಿ ಹರಾಜುಗಳು ಆಗ್ತಾ ಇದೆ. ನಿನ್ನೆ ಲೋಕಾಯುಕ್ತ SP ಅವರು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತ ದೊಡ್ಡ ಭ್ರಷ್ಟಾಚಾರದ ತಿಮಿಂಗಲವನ್ನ ಬಂಧಿಸಿದ್ದಾರೆ. ಸುಮಾರು 2.5 ಕೋಟಿಗೆ ಬೇಡಿಕೆ ಇಟ್ಟದ್ದು, ಒಂದೇ ಒಂದು ಲೈಸೆನ್ಸ್ ಬೇಡಿಕೆ ಇಟ್ಟು 25 ಲಕ್ಷ ರೂಪಾಯಿ ಲಂಚ ತಗೊಂಡವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ. ನನಗನ್ಸುತ್ತೆ ಇಡೀ ಸರ್ಕಾರ ಇವತ್ತು ಕಳ್ತನದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ. ಯಾಕೆಂದ್ರೆ ಅಬಕಾರಿ ಇಲಾಖೆ ಬರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಅಬಕಾರಿ ಇಲಾಖೆ ಬರುವಂತದ್ದು. ಈಗ ನೇರ ಕಾರಣ ಸಿದ್ದರಾಮಯ್ಯನವರೇ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್, ಮೇನ್ A1 ಕದೀಮ, ಸೂಪರ್ಡೆಂಟ್ KM ತಮ್ಮಣ್ಣ A2, ಅವನು ಮಿನಿ ಕದೀಮ, ಕಾನ್ಸ್ಟೇಬಲ್ ಪೊಲೀಸರೇ ಕಳ್ಳರು. ಈಗ ಇನ್ನೊಂದು ಕಳ್ಳರು ಸೇರ್ಕೊಂಡ್ರು, ಅಬಕಾರಿ ಇಲಾಖೆಯ ಪೊಲೀಸರು, ಲಕ್ಕಪ್ಪ ಗಣಿ, ಅವನ ಹೆಸರೇ ಗಣಿ ಲೂಟಿ. ಇವರು 3 ಜನ ಸೇರ್ಕೊಂಡು ಇವತ್ತು ಲಂಚವನ್ನ ಪಡೆದಿರೋದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ ಇವತ್ತು.